ನಮಸ್ಕಾರ. ಇಲ್ಲಿನ ನಮ್ಮ ಸಿನಿಮಾ ತಂಡಕ್ಕೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದೇ ಸಿನಿಮಾ ತಂಡ ಪ್ರತಿಯೊಬ್ಬರು ತುಂಬ ಎಂಕರೇಜ್ ಕೊಟ್ಟಿದ್ದಾರೆ ನಮಗೆ. ಈ ಸಿನಿಮಾ ಇದರಲ್ಲಿ ಎಲ್ಲರಿಗೂ ಒಂದೇ ಸಮಾನವಾಗಿ ನಡ್ಕೊಂಬಂದಿದ್ದಾರೆ. ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ಏನು ತೊಂದರೆ ಇಲ್ದಿರ ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ. ಈ ಸಿನಿಮಾ ಬಗ್ಗೆ ನಾವು ಹೇಳಬೇಕಾದ್ರೆ, ಈಗ ಇದೇ ತಿಂಗಳು 30ನೇ ತಾರೀಕು ಹೆಚ್ಚಿನ ಟ್ಯಾಕೇಜ್ಗಳಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಪತ್ರಿಕೆ ಮತ್ತು ಮೀಡಿಯಾ ಮಿತ್ರರಿಗೆ ಈ ಇದಕ್ಕೋಸ್ಕರ ಹೇಳೋಣ ಅಂತೇಳಿ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಸಹಕಾರ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು. ಹೆಚ್ಚಿನ ಒಂದು ಈಗ ನಾವು ಮೀಟಿಂಗ್ ಮಾಡ್ಕೊಂಬಂದಿದ್ದೀವಿ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ. 100 ಹೆಚ್ಚಾಗಿದೆ ಸರ್, 100 ಥಿಯೇಟರ್ ಮೇಲೆ ನಿಮಗೆ ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಇದೇ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಾಗ ನಿಮ್ಮನ್ನೆಲ್ಲ ನೋಡಿ ವಿಚಾರ ಹೇಳಿದ್ರೆ ಇನ್ನೂ ಹೆಚ್ಚು ಖುಷಿ ಆಯಿತು. ಡಿಸ್ಟ್ರಿಬ್ಯೂಟರ್ ಹೇಮಂತ್ ಅಂತೇಳಿ ನಮ್ಮ ಸ್ನೇಹಿತರು, ಅವರು ಲಿಸ್ಟು ಹಾಕಿ ಕೊಟ್ಬಿಟ್ಟಿದ್ದಾರೆ. ನಮಗೆ ಲಿಸ್ಟ್ ಹಾಕಿ ಕೊಟ್ಟಿದ್ದಾರೆ. ಈ ನಮ್ಮ ಸಿಟಿ ಒಳಗಡೆ ತುಂಬ ಕಡಿಮೆ ಥಿಯೇಟ್ರ್ಗಳು ಕೊಟ್ಟಿದ್ದಾರೆ. ಇನ್ನೆಲ್ಲ ಬೇರೆ ಕಡೆ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರಗಳಲ್ಲಿ ಬೇರೆ ಬೇರೆ ಡಿಸ್ಟಿಕ್ಕು ತಾಲೂಕು ಕೊಟ್ಟಿದ್ದಾರೆ ನಮಗೆ. ಇದು ನಮ್ಮ ರಾಜ್ಯಾಂತ ಥಿಯೇಟ್ರ್ಗಳು ಲಿಸ್ಟೇ ಕೊಟ್ಟಿದ್ದಾರೆ ನಮಗೆ. ಇನ್ನು ಬುಧವಾರ ಲಿಸ್ಟ್ ಕೊಡ್ತಾ ಇದ್ದಾರೆ. ಯಾವ ಲಿಸ್ಟು? ಒಂದು ಕ್ಯೂಬ್ಸ್ದು ಮತ್ತು ಥಿಯೇಟ್ರ್ಗಳ ಹೆಸರು ಮತ್ತು ಊರಿನ ಹೆಸರು ಲಿಸ್ಟ್ ಕೊಡ್ತಾರೆ. ಅವತ್ತೊಂದು ದಿವಸ ತಮಗೆ ವಿಷಯ ತಿಳಿಸ್ತೇನೆ. ನಾವು ಸಿನಿಮಾಗೆ ಏಜಿಗೆ ತಕ್ಕಾದಂಗೆ ಹಿರಿಯರು ಹೇಗೆ ಮಾಡಿದ್ವಿ ಅನ್ನೋದು ಒಂದು ಕುತೂಹಲ ಇದೆ. ಅವರು ನಮ್ಮ ದುರ್ಗವ್ರನ್ನ ಒಂದು ಮಾತಾಡ್ಬೇಕಮ್ಮ, ನೀವು ಬರಬೇಕು ಅಂತ ಹೇಳಿದಾಗ ನಮ್ಮ ಮೇಕಪ್ ಅವ್ರನ್ನ ಕರೆಸ್ಬಿಟ್ಟಿದ್ವಿ. ಕರೆಸ್ಬಿಟ್ಟು ಅವ್ರಿಗೆ ಮೇಕಪ್ ಮಾಡೇ ನಾವು ಅಲ್ಲಿ ಫೋಟೋ ಶೂಟ್ ಮಾಡಿದ್ವಿ. ಆವಾಗಲೇ ಗೊತ್ತಾಗಿದ್ದು ತಾಯಿ ಕ್ಯಾರೆಕ್ಟರ್ಗೆ ಇದಾಗ್ತಾರೆ, ಸೂಟ್ ಆಗ್ತಾರೆ ಅಂತೇಳಿ. ನಮ್ಮ ಪುನೀತ್ ಸಾರ್ಗೂ ಸೇಮ್ ಡೀಟು. ಆವತ್ತೇ ಒಂದು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಅವ್ರನ್ನೂ ಕರೆಸಿ ಹೀರೋ ತಂದೆ ಪಾತ್ರೆಗೆ ಅವ್ರಿಗೂ ಮೇಕಪ್ ಮಾಡಿ ಫೋಟೋ ಶೂಟ್ ಮಾಡ್ತಾ ಮೇಲೆ ಗೊತ್ತಾಗಿದ್ದು ಆ ಕ್ಯಾರೆಕ್ಟರ್ ಅವರೇ ಸೆಟ್ ಆಗ್ತಾರೆ ಅಂತೇಳಿ. ಈ ಥರ ನಾವು ಎಲ್ಲಿನೂ ನಾವು ಫೋಟೋ ಶೂಟ್ಗಳಲ್ಲಿ ನಿಮ್ಮದು ಫೋಟೋ ಶೂಟ್ ತೊಗೊಂಬನ್ನಿ ಅಂತ ನಾವು ಏನು ಹೇಳಲಿಲ್ಲ. ಅಲ್ಲೇ ನಿಂತ್ಕೊಂಡ ಜಾಗದಲ್ಲೇ ಅಲ್ಲೇ ಅವ್ರಿಗೆ ಮೇಕಪ್ ಮಾಡಿ ನಾವು ಫೋಟೋ ಶೂಟ್ ಮಾಡಿ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಆಯಿತು ಸರ್ ಇದು ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿ ಬರ್ತಾರೆ, ಇವನ್ನೇ ಮಾಡಿ ಅಂತಂದರು. ನಮಗೆ ಅವಕಾಶ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಡಿಯೋ ಫಂಕ್ಷನ್ ಮಾಡ್ತೀವಿ. ಒಂದು 250ರಿಂದ 300 ಜನ ಬಂದಿದ್ರು. ಪ್ರತಿಯೊಬ್ಬರಿಗೂ ನಾವು ಚಾನ್ಸ್ ಕೊಟ್ಟಿದ್ದೀವಿ. ಯಾರಿಗೂ ಭಿನ್ನಾಭಿಪ್ರಾಯದಿಂದ ಯಾರು ಮಾತಾಡಲಿಲ್ಲ, ಏನಿಲ್ಲ. ಯಾರೋ ಆಡಿಯೋ ಫಂಕ್ಷನ್ಗೆ ಬಂದಿದ್ರೆ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಕ್ಯಾರೆಕ್ಟರ್ನ ನಾವು ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಸಂತೋಷವಾಗಿ ನಮ್ಮ ಸೆಟ್ಟು ಅದೇ ಥರ ಖುಷಿಯಾಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡಿಕೊಂಡು ಮಾತಾಡಿಕೊಂಡು ನಾವು ಏನೇ ಮಾತಾಡಿದ್ರೂ ಎಲ್ಲ ಗ್ರೂಪಾಗಿ ಕೂತ್ಕೊಂಡು ಮಾತಾಡ್ತೀವಿ. ಈ ಥರ ನಾಳೆ ಶೂಟಿಂಗ್ ಈ ಥರ ಮಾಡಬೇಕು ಅಂಥೇಳಿ ಯಾರು ಒಂದು ನಿರ್ಧಾರ ಯಾರನ್ನು ತೊಗೊಂಡಿಲ್ಲ. ಎಲ್ಲರ ನಿರ್ಧಾರ ತೊಗೊಂಡು ನಾವು ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಥ್ಯಾಂಕ್ ಯು. ಉದಯ್ ಭಾಸ್ಕರ್, ದಿ ರೂಲರ್ ಸಿನಿಮಾ ಡೈರೆಕ್ಟರ್. ನಾನು ದಿ ರೂಲರ್ ಸಿನಿಮಾ ಅಂದರೆ ಅದೊಂದು ರಿಯಲ್ ಸಬ್ಜೆಕ್ಟ್. ಕೋಲಾರಲ್ಲಿ ನಡೆದಿರೋಂಥ ಒಂದು ನಿಜ ಘಟನೆ ಅದು. ಆ ಥರ ಒಂದು ಸಬ್ಜೆಕ್ಟ್ ನಾನು ನಂಬಿ ನಮ್ಮ ಸಾರ್ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಆ ಕತೆ
ನಾನು ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಟು ಕತೆ ನನಗೆ ಸಂದೇಶ್ ಅವ್ರು ಕೊಟ್ಟಿದ್ದಕ್ಕೂ ಅವ್ರಿಗೂ ಥ್ಯಾಂಕ್ಸ್. ಮತ್ತು ತುಂಬ ಚೆನ್ನಾಗಿತ್ತು ಶೂಟಿಂಗು, ಎಲ್ಲನೂ ಚೆನ್ನಾಗಿ ನಡೀತು, ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನಮ್ಮ ಟೀಮ್. ಎಲ್ರಿಗೂ ಥ್ಯಾಂಕ್ಸ್. ಕರ್ಣ ಸರ್, ಪುನೀತ್, ಹೀರೋಯಿನ್ನು, ಮದರ್ ಕ್ಯಾರೆಕ್ಟರು, ಎಲ್ರಿಗೂ ನಮ್ಮ ಸಾರ್ಗೂ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಈ ಒಂದು ದೊಡ್ಡ ಅವಕಾಶ ನನಗೆ ಸಿಗೋಕ್ಕೆ ನಾನು ತುಂಬ ಕಷ್ಟಪಡ್ತಾ ಇದ್ದೆ, ಚಾನ್ಸ್ಗೋಸ್ಕರ ಹುಡುಕ್ತಾ ಇದ್ದೆ. ಬಟ್ ಈ ಚಾನ್ಸು ನನಗೆ ಒಂದು ದಾರಿ ಮಾಡಿಕೊಟ್ಟಿದ್ದು ನಮ್ಮ ಮಂಜಣ್ಣ, ಅವ್ರು ತುಂಬ ಥ್ಯಾಂಕ್ಸ್. ತುಂಬ ಖುಷಿಯಾಗಿದೆ ಸರ್, ಈ ಥರ ಒಂದು ಸಬ್ಜೆಕ್ಟು ನಾನು ಮಾಡಿದ್ದಕ್ಕೆ. ಫಸ್ಟ್ ಸಬ್ಜೆಕ್ಟ್ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ನಾವೆಲ್ಲ ಒಂದು ಟೀಮು ಹೊಸ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಗೆಲ್ಸೋದೆಲ್ಲ ನಿಮ್ಮ ಕೈಲಿದೆ, ಜನರ ಕೈಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಗೆ ಎಂಕರೇಜ್ ಮಾಡಿ ಸರ್. ಇವತ್ತು ಕತೆ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ, ಒಂದು ಅನ್ಯಾಯ ನಡೆದ್ರೆ ಅದನ್ನು ಕೇಳೋ ಧೈರ್ಯ ಇರಬೇಕು. ಆ ಕೇಳೋ ಧೈರ್ಯ ಇರಬೇಕಂದ್ರೆ ನಮ್ಮ ಕೈಯಲ್ಲಿ ಪವರ್ ಇರಬೇಕು. ಆ ಪವರ್ ಎಲ್ಲಿದೆ? ಓದಿರಬೇಕು. ಇಲ್ಲ ಅಂದರೆ ಓದಿಲ್ಲ, ನಾವು ಬಡವರು, ಏನಿಲ್ಲ ಕೈಯಲ್ಲಿ ಅಂದರೆ ನಮ್ಗೆ ಕಾನೂನಿದೆ, ಅದೇ ಪವರ್. ಅದನ್ನು ಯೂಸ್ ಮಾಡಬೇಕು. ಸೊ ಒಂದು ಅನ್ಯಾಯ ನಡೆದಾಗ ಅದನ್ನು ಒಂದು ಹೆಣ್ಮಗು, ಇದು ಒಂದು ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟು. ಸೊ ಅವ್ರು ಹೆಂಗೆ ಹೋರಾಟ ಮಾಡಿ ಒಂದು ಒಂದು ಇರೋ ಒಂದು ಇದೇನು ಕಾನ್ಸ್ಟಿಟ್ಯೂಷನ್ ಮೂಲಕ ಹೆಂಗೆ ಗೆಲ್ತಾಳೆ, ಗೆದ್ದು ಹೆಂಗೆ ಮೇಲೆ ಬರ್ತಾಳೆ. ಅವ್ಳಿಗೆ ಯಾರು ಪವರ್ ಕೊಟ್ಟಿಲ್ಲ, ಆದರೆ ಅವ್ಳಿಗೊಂದು ಪವರ್ ಇದೆ, ಎಲ್ರಿಗೂ ಇದೆ. ಅದು ನಿಮ್ಗೆಲ್ರಿಗೂ ಇದೆ. ಅದು ಹೆಂಗೆ ಯೂಸ್ ಮಾಡೋದು ಅಂತ ಜಾಸ್ತಿ ಜನ ಗೊತ್ತಿಲ್ಲ. ಅದನ್ನು ಯೂಸ್ ಮಾಡಿ ಹೆಂಗೆ ಅವಳು ಆಚೆ ಬಂದು ಗೆಲ್ತಾಳೆ ಅನ್ನೋದು ನಮ್ಮ ಕತೆ. ಸೊ ಇದು ರಿಯಲ್ ಆಗಿ ನಡೆದಿದೆ, ಅದ್ರಲ್ಲಿ ಏನು ಫೇಕ್ ಏನಿಲ್ಲ. ಸ್ವಲ್ಪ ನಾವು ಸಿನಿಮ್ಯಾಟಿಕ್ ಇದಕ್ಕೋಸ್ಕರ, ಲಿಬರ್ಟಿಗೋಸ್ಕರ ಸ್ವಲ್ಪ ಆಡಿಯನ್ಸ್ ಇಂಟ್ರೆಸ್ಟ್ ಆಗಿರಬೇಕು ನೋಡೋಕ್ಕೆ ಅನ್ನೋದು ಸ್ವಲ್ಪ ಲಿಬರ್ಟಿ ತೊಗೊಂಡಿದ್ದೀವಿ. ಬಟ್ 90% ಎಲ್ಲ ನಿಜ ಘಟನೆ ನಡೆದಿರೋದೇ ಮಾಡಿದ್ವಿ ಸರ್. ಇದು ಲವ್ ಬಗ್ಗೆ ಬರುತ್ತೆ. ಲವ್, ಬಡವರು, ಶ್ರೀಮಂತರು, ಈ ಥರ ಹೋಗುತ್ತೆ ಸರ್ ಸಬ್ಜೆಕ್ಟ್. ಹೌದೌದು. ಇಲ್ಲ, ಇದು ಏನಂದರೆ, ನಾವು ಇವಾಗ ಒಂದು ಇಮ್ಯಾಜಿನರಿ ಕತೆ ಒಂದು ಏನಾದರೂ ಬರೆದು ಈ ಥರ ಮಾಡಿದ್ರೆ, ಸೊ ಇವ್ರ ಇಂಟೆನ್ಷನ್ ಇದು ಅಂತ ನಾವು ಇದು ಮಾಡ್ಕೋಬೋದು. ಬಟ್ ಇದು ನಡೆದಿರೋದು. ಸೊ ಇದರಲ್ಲಿ ಏನು ಇಮ್ಯಾಜಿನೇಷನ್ ಏನಿಲ್ಲ, ರಿಯಲ್ ಆಗಿ ನಡೆದಿರೋ ವಿಷಯ. ಸೊ ಅದರಲ್ಲಿ ಬಂದು ಹೋಗ್ಬೋದು ಆ ಥರ ವಿಷಯ. ಬಟ್ ಇದು ಯಾವ ಜಾತಿದು ಯಾವುದು ಫಿಲಿಮ್ ಇಲ್ಲ, ಜನರಲ್ ಸಿನಿಮಾ. ಎಲ್ಲರೂ ನೋಡಬೇಕು, ಎಲ್ಲರೂ ಹೆಣ್ಮಕ್ಳು, ತಂದೆ ತಾಯಿಯವರು ಎಲ್ಲರೂ ಬಂದು ನೋಡಬೇಕಾಗಿರೋ ಒಂದು ಸಿನಿಮಾ. ಇದು ಒಂದು ಫ್ಯಾಮಿಲಿ ನೋಡುವಂಥ ಒಂದು ಒಳ್ಳೆ ಸಿನಿಮಾ. ಇದರಲ್ಲಿ ಯಾವುದೇ ಥರ ಕೆಟ್ಟ ವಿಷಯ ಯಾರು ಹೇಳಿಲ್ಲ ಸರ್. ಒಳ್ಳೆ ಸೆನ್ಸರ್ ಆಗಿದೆ ಸರ್. ಹೌದೌದು. ಇಲ್ಲ, ಅದೆಲ್ಲ ನಾವು ಸೆನ್ಸರ್ ಆದಮೇಲೆ ನಾವು ಅದೆಲ್ಲ ಇದು ಮಾಡಿದ್ದೀವಿ. ಆ ಥರ ಏನೂ ಇಲ್ಲ ಸರ್. ಎಲ್ಲ ಕ್ಲೀನ್ ಆಗಿದೆ ಫಿಲ್ಮು. ಬಂದು ಧೈರ್ಯವಾಗಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೋದು. ಎಸ್ಪೆಷಲಿ ಅಪ್ಪ ಅಮ್ಮ ಬಂದು ನೋಡಬೇಕು. ಮಕ್ಕಳು ಸ್ವಲ್ಪ ದೊಡ್ಡವರು, ಕಾಲೇಜ್ ಹೋಗೋರು, ಅಂಥ ಏಜಲ್ಲಿರೋರು ಸರ್. ಪ್ರೀ ಸ್ಟಡೀಸ್ ಅಂದರೆ ಇದು ಏನಂದರೆ, ಕತೆ ನಾನು ಬರೆದಿದ್ರೆ ಪ್ರೀ ಸ್ಟಡಿ ಮಾಡಬೇಕಾಗಿತ್ತು. ಕತೆ ಬಂದು ಬರೆದಿರೋರು ಅವರು. ಸೊ ನಾವು ಕತೆಗೆ ಏನು ಬೇಕು, ಇದನ್ನು ಎಷ್ಟು ಇದಾಗಿ ನಾವು ಮೂವ್ ಮಾಡಬೇಕು, ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಇದು ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋ ಒಂದು ಸಬ್ಜೆಕ್ಟ್ ಇದು. ಇದು ಸ್ವಲ್ಪ ಎಲ್ಲಾದ್ರೂ ಮಿಸ್ಟೇಕ್ ಆದ್ರೂ ಬೇರೆ ಥರ ಹೋಗುತ್ತೆ. ಸೊ ಅದನ್ನು ಹೆಂಗೆ ನಾವು ಫಸ್ಟ್ ನಮ್ಮ ಪ್ರಿಯಾರಿಟಿ ಬಂದು ಆ ಥರ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವ್ರಿಗೆ ಜಾತಿ ಬಗ್ಗೆ ಅದ್ರ ಬಗ್ಗೆ ಬರಬಾರ್ದು. ಸೊ ಅದನ್ನು ಮೇಯ್ನಾಗಿ ನಾವು ಇದು ಮಾಡಿದ್ದೀವಿ. ಬೇರೇನು ನಾವು ಯಾಕಂದರೆ ಕತೆ ನಾನು ಬರೆದಿದ್ರೆ ನಾನು ಪ್ರಿಪ್ರೇಷನ್ ಎಲ್ಲ ಬೇರೆ ಥರ ಇರ್ತಾ ಇತ್ತು. ಬಟ್ ನನಗೆ ಆಲ್ರೆಡಿ ಇದು ನಡೆದಿರೋ ಕತೆ ಅನ್ನೋದ್ರಿಂದ ಅದು ಮಾತ್ರ ಎಲ್ಲ ಬರೆದಿರೋದು ಇವರು. ನಾನು ಅದನ್ನು ತಗೊಂಡು ನನ್ನ ಬೆಸ್ಟ್ ಏನೋ, ಅವ್ರು ನನಗೆ ಕತೆ ನರೇಟ್ ಮಾಡುವಾಗ ಅವ್ರು ಏನು ಫೀಲ್ ಮಾಡಿದ್ರು ಅದನ್ನು ಹೆಂಗೆ ತೋರಿಸ್ಬೇಕು, ಮತ್ತು ಕ್ಯಾರೆಕ್ಟರ್ಸು, ನೇಟಿವಿಟಿ, ಈ ರೀತಿಯಾದ ಪ್ರಿಪ್ರೇಷನ್ ಮಾಡಿದ್ದೆ ಹೊರತು ನನಗೆ ಇದು ಕತೆದು ದೊಡ್ಡ ಇದೇನು ಚಾಲೆಂಜ್ ಆಗಿರಲಿಲ್ಲ ಸರ್. ಕಾಂಟ್ರವರ್ಸಿ ಯಾವುದಿಲ್ಲ. ಯಾಕಂದರೆ ನಮ್ಮ ಸೆನ್ಸರಲ್ಲಿ ಕಾಂಟ್ರವರ್ಸಿ ಇದ್ದಿದ್ರೆ ಸೆನ್ಸರ್ನ ಆಚೆನೆ ಬರೋಕ್ಕೆ ಒಂದು ಚಾನ್ಸಸ್ ಇರ್ತಾ ಇರಲಿಲ್ಲ. ಸೊ ನಮಗೆ ಏನು ಸೆನ್ಸರಲ್ಲಿ ಒಂದೇ ಒಂದು ಕಟ್ಟು ಇಲ್ಲ, ಏನಿಲ್ಲ, ನೀಟಾಗಿ. ಹೌದು ಸರ್, ಇದು ಚಾಲೆಂಜಿಂಗ್, ನಿಜವಾಗ್ಲೂ ಚಾಲೆಂಜಿಂಗೆ. ಈ ಥರ ಒಂದು ಸಬ್ಜೆಕ್ಟು ಅಷ್ಟು ಈಸಿಯಾಗಿ ಬೇರೆ ಯಾರು ಪ್ರೊಡ್ಯೂಸ್ ಮಾಡಲ್ಲ. ಬಟ್ ನಮ್ಮ ಸಾರು ಒಂದು ಧೈರ್ಯ ಕೊಟ್ಟು ನಮಗೆ ಪ್ರೊಡ್ಯೂಸ್ ಮಾಡಿ ಅದು ಏನೇ ಆಗಲಿ ಚೆನ್ನಾಗಿ ಬರಬೇಕು ಅಂತಲೇ ಎಂಕರೇಜ್ ಮಾಡಿದ್ರು. ನಮಗೂ ಖುಷಿ ಆಯಿತು. ಈಗ ಪ್ರಮೋಷನ್ ಅನ್ನೋದು ನಮ್ಮಿಂದ ಆದಷ್ಟು ಮಾಡ್ತಾ ಇದೀವಿ ಸರ್. ಇದು ಹೆಂಗಂದರೆ, ಎಸ್ಪೆಷಲಿ ಸಂದೇಶ್ ಅವರು ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಲೈವ್ ಆಗಿ ಹೋಗಿ ಜನನ ಮೀಟ್ ಮಾಡ್ತಾ ಇದ್ದಾರೆ. ಈ ಥರ ನಾವು ಹೋಗ್ತಾ ಇದ್ದೀವಿ ಜೊತೆಯಲ್ಲಿ. ಸಾರು ಆ ಥರ ಜಾಸ್ತಿ ಈವೆಂಟ್ಸ್ ಮಾಡ್ತಾ ಇದ್ದಾರೆ.
ಇದೆಲ್ಲ ಏನಂದ್ರೆ ಮೈನ್ ಸ್ಟ್ರೀಮ್ ಇದರಲ್ಲಿ ಇನ್ನೂ ಬಂದಿಲ್ಲ, ಬಟ್ ನಮ್ಮ ಪ್ರಮೋಷನ್ ನಮ್ಮದೇ ಒಂದು ಸ್ಟೈಲಲ್ಲಿ ನಡೀತಾ ಇದೆ. ಜನ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್, ಖಂಡಿತ ಬರ್ತಾರೆ. ನಮ್ಮ ಕಾನ್ಫಿಡೆಂಟ್ ಏನಂದ್ರೆ ಒನ್ಸ್ ನೋಡಿದ್ರೆ ನಮ್ಮ ಖಂಡಿತ ನಮ್ಮ ಕಾನ್ಫಿಡೆಂಟ್ ಇದೆ, ಮೌತ್ ಟಾಕಲ್ಲೇ ನಮ್ಮದು ಹೋಗ್ಬೋದು ಖಂಡಿತ. ಅದೊಂದು ಕಾನ್ಫಿಡೆಂಟ್ ಅಂತೂ ಇದೆ ನಮ್ಗೆ. ಇದು ಒಂದು ಫಿಲಿಮ್ ರಿಲೀಸ್ ಆಗ್ತಾ ಇದೆ, ಅವ್ರ ಮಗ ಅದು ಒಂದು ಫಿಲಿಮ್ ರಿಲೀಸ್ ಮಾಡ್ತಾ ಇದ್ದಾರೆ, ಅವರೇ ಡೈರೆಕ್ಷನ್ ಮಾಡಿ. ಸೊ ಆ ಬ್ರಿಜಿಯಲ್ಲಿ ಇದ್ದಾರೆ ಸರ್, ನಾವು ಕೇಳಿದ್ವಿ, ನಾನು ಟ್ರೈ ಮಾಡ್ತೀನಿ ಅಂದ್ರು, ಬಟ್ ಇಲ್ಲಿ ಬರೋಕ್ಕಾಗಿಲ್ಲ ಅಷ್ಟೇ. ಇಲ್ಲ ಸರ್, ಅದೇ ಆ ಫಿಲಿಮ್ ಇದ್ರಲ್ಲಿ ಬಿಸಿ ಇದ್ರು ಸರ್. ಬೇರೆ ಸಿನಿಮಾದಲ್ಲೆಲ್ಲ ಮಾಡ್ತಿದಾರಲ್ಲ? ಹಾಂ ಮಾಡ್ತಾ ಇದ್ದಾರೆ ಸರ್, ಬಟ್ ಅದು ಯಾವಾಗ ಮಾಡಿದ್ರು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಈಗ ರೀಸೆಂಟ್ ಆಗಿ ನಾವು ಮಾತಾಡ್ತೀವಿ, ಈ 21st ಅವ್ರದ್ದು ಆಡಿಯೋ ಲಾಂಚ್ ಕಾರ್ಯಕ್ರಮ ಇದೆ, ಆ ಬ್ಯುಸಿಯಲ್ಲಿದ್ದಾರೆ ಸರ್. ನಾವು ಮಾತಾಡಿದ್ವಿ, ಪರವಾಗಿಲ್ಲ ಮಾಡಿ, ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ, ನಾನು ಬರ್ತೀನಿ, ಟೈಮ್ ಸಿಕ್ಕಿದಾಗ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಸರ್. ಇದು ಅವ್ರದ್ದು ಇದೆ ಸರ್, ಅವ್ರದ್ದು ಸುಮಾರು ಇದೆ ಸರ್. ಮೇನ್ ಕ್ಯಾರೆಕ್ಟರ್ ಅವರು ಸಾರ್ದು ಹಂಗೆ ಇದೆ. ಇಬ್ರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ರಿಯಲ್ ಕ್ಯಾರೆಕ್ಟರ್ ಏನಿತ್ತು, ಯಾರು ಇನ್ಸ್ಪೆಕ್ಟರ್ ಅವ್ರ ಹೆಸರೇ, ಅದೇ ಹೆಸರು, ಅದೇ ತರ ಮಾಡಿದೀವಿ ನಾವು. ಅದು ಪ್ರಮೋಷನ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡು. ಹೌದು ಸರ್, ಅದು ಒಂದು ಗ್ರಾಮದಲ್ಲಿ ನಡೆದಂಥ ಒಂದು ನಿಜವಾದ ಸ್ಟೋರಿ. ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ಅವ್ರನ್ನ ವಂಚಿಸೋ ಅಂಥವ್ರದ್ದೇ ಒಂದು ಟೀಮ್ ಇರುತ್ತೆ ಸರ್. ಅದು ಬರೀ ಮುಖ್ಯವಾದಂಥ ಒಂದು ನಗರಗಳಲ್ಲೇ ಅಲ್ಲ, ಈಗ ನಮ್ಮ ಮಹಾನಗರ ಬೆಂಗಳೂರು ಇಂಥ ಕಡೆನೂ ಒಂದಷ್ಟು ನಾವು ಉದಾಹರಣೆಗಳು ನೋಡಿದ್ದೀವಿ. ಆದರೆ ಮೈನು ಟೌನ್ಗಳಲ್ಲಿ ಅಂದರೆ ನಮ್ಮ ತುಮಕೂರು ಆಗ್ಬೋದು, ಕೋಲಾರ ಆಗ್ಬೋದು, ಮೈಸೂರು ಆಗ್ಬೋದು, ಇಂಥ ಕಡೆನೂ ಅಂಥ ಒಂದು ಇಶ್ಯೂಸ್ ನಾವು ಆಗಾಗ ನೋಡ್ತಾ ಇರ್ತೀವಿ. ಬಟ್ ಈ ಸಿನಿಮಾ ನೋಡಿದಾಗ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಹೌದು ಇದು 2017ರಲ್ಲಿ ನಡೆದಿರೋಂಥ ಒಂದು ಘಟನೆ, ನಾವೇ ಪತ್ರಿಕೆಗಳಲ್ಲಿ ಹಾಕಿದ್ದೀವಿ, ಇದು ರಿಯಲ್ ಸ್ಟೋರಿ. ಅವತ್ತು ಆ ಹೆಣ್ಣು ಮಗಳ ಪರಿಸ್ಥಿತಿ ಹಂಗಿತ್ತಲ್ಲ, ಇವತ್ತು ಹೆಂಗಾಯ್ತು ಅಂದರೆ ಇವಾಗ ಹೆಂಗಿದ್ದಾಳೆ, ರೂಲರ್ಸ್ ಅನ್ನೋ ಒಂದು ಟೈಟ್ಲ್ ಇಡೋದಕ್ಕೆ ಅದು ಸಸ್ಪೆನ್ಸ್ ಸರ್. ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್ 100% ಯಾವ ಥರ ರೂಲರ್ಸ್ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆ ಸ್ಟೋರಿ ಮ್ಯಾಕ್ಸಿಮಮ್ ಸರ್, ಸ್ಟೋರಿ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ, ಆ್ಯಕ್ಟ್ ಮಾಡ್ತಾ ಕಣ್ಣೀರು ಹಾಕ್ಕೊಂಡಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲೇ ಇದ್ದಾರೆ. ಈ 5.1 ವರ್ಕ್ಸ್ ಮಾಡುವಾಗ, DI ವರ್ಕ್ಸ್ ಮಾಡುವಾಗ ಅಲ್ಲಿ ಟೆಕ್ನಿಷಿಯನ್ಸ್ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಅವ್ರ ಕಣ್ಣಲ್ಲಿ ನೀರು ಬರೋಂಥದ್ದು ನಾವು ಗಮನಿಸಿದ್ದೀವಿ. ಮತ್ತು ಒಳ್ಳೆ ಲೆಜೆಂಡ್ರಿ ಸಿಂಗರ್ಸು ನಮ್ಮ ದ ರೂಲರ್ಸ್ ಚಲನಚಿತ್ರದಲ್ಲಿ ಹಾಡುಗಳಾಡಿದ್ದಾರೆ. ಅಂದರೆ ನಮ್ಮ ಚಿತ್ರ ಅವರು, ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ಹೇಳ್ಬಿಟ್ರು, ನೋಡ್ರಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾ, ಇದನ್ನು ಮಾಡ್ತಾ ಇರೋಂಥದ್ದು ಬೇರೆ ಏನೋ ಉದ್ದೇಶ, ದುಡ್ಡು ಕಾಸು ಅದು ಇದು ಉದ್ದೇಶ ಅಲ್ಲ. ಎಲ್ಲ ಹೆಣ್ಮಕ್ಳಿಗೂ, ಸಮಾಜದಲ್ಲಿರೋಂಥ ಎಲ್ಲ ಹೆಣ್ಮಕ್ಳಿಗೂ ಸಿನಿಮಾ ಹೋಗ್ಬೇಕು, ಲವ್ ಅನ್ನೋದು ಕಡಿಮೆ ಆಗಬೇಕು. ಅಂದರೆ ಈ ಫೇಕ್ ಲವ್ಸ್ ಐತಲ್ಲ, ಇದೆಲ್ಲ ಕಡಿಮೆ ಆಗಬೇಕು, ಇದು ಜನರ ಮನ್ಸಿಗೆ ನಾಟೋ ಥರ ಇರಬೇಕು. ಅದೆಷ್ಟೇ ಖರ್ಚಾಗಲಿ ಒಳ್ಳೆಯವ್ರ ಕೈಯಲ್ಲೇ. ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು ತುಂಬ ಅದ್ಭುತವಾಗಿ ಹಾಡುಗಳು ಬರೆದಿದ್ದಾರೆ ಸಿನಿಮಾಗೋಸ್ಕರ. ಮತ್ತು ನಮ್ಮ ಚಿತ್ರಮ್ಮ ಅವರು ಲೆಜೆಂಡರಿ ಸಿಂಗರ್. ಅವರು ಮಗಳ ಬಗ್ಗೆ ಹೊಗಳೋ ಅಂಥದ್ದು ಒಂದು ಸಾಂಗು, ತುಂಬ ಅದ್ಭುತವಾದಂಥ ಸಾಂಗು. ಅದು ಇನ್ನೇನು ಕೆಲವೇ ದಿನಗಳೆಲ್ಲ ಅದು ರಿಲೀಸ್ ಮಾಡ್ತೀವಿ ಸರ್, ಅಂದರೆ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಕೈಲಾಶ್ ಖೇರ್ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಹಾಡು ಹೇಳಿದ್ದಾರೆ ಸರ್. ಆಗಲೇ ಸರ್ ಕೇಳ್ತಾ ಇದ್ರು, ಅಂದರೆ ಅಂಬೇಡ್ಕರ್ ಅವ್ರನ್ನ ಈ ಒಂದು ವಿಚಾರವಾಗಿ ಅವತ್ತು ದಿನ ಅಂಬೇಡ್ಕರ್ ಅವ್ರನ್ನ ಯಾವ ಥರ ಸೆಲೆಬ್ರೇಷನ್ಸ್ ಮಾಡಿದ್ರ ಊರವರು ಅನ್ನೋದನ್ನ ಮಾತ್ರನೇ ಸಿನಿಮಾದಲ್ಲಿ ಒಂದು ಸೀನ್ ಇರುತ್ತೆ ಸರ್. ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬ ಅದ್ಭುತವಾಗಿ ಮಾಡಿರೋಂಥ ಒಂದು ಸಾಂಗ್ ಇದೆ, ಅದು ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಇದಾದಮೇಲೆ ಸೈಂಧವಿ ಅಂತ ಹೇಳ್ಬಿಟ್ಟು ಅವರು ತಮಿಳು ಒಂದು ಇಂಡಸ್ಟ್ರಿಯಲ್ಲಿ ತುಂಬ ಅದ್ಭುತವಾಗಿ ಒಂದು ನಮ್ಮ ಕನ್ನಡ ಸಾಂಗ್ಸನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರ ಕೈಲಿನೂ ಒಂದು ಸಾಂಗ್ ಮಾಡಿಸಿದ್ದೀವಿ. ಮತ್ತು ಇನ್ನೊಂದು ರ್ಯಾಪ್ ಸಾಂಗ್ ಒಂದಿರುತ್ತೆ. ಟೋಟಲ್ 4 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಸರ್ ಅದನ್ನೇ ಸರ್ ನಾನು ಹೇಳೋದೇನಂದರೆ, ಈಗ ನೀವು ಅದೇ ಸರ್, ಈಗ ನಾವೇನಾದರೂ ಒಂದು ಟ್ರೈಲರ್ ಮಾಡ್ತೀವಂದ್ರೆ ಇವಾಗ ನಿಮ್ಮಲ್ಲಿ ಯಾವ ಥರ ಕುತೂಹಲ ಮೂಡುತ್ತೋ ಅದೇ ಥರ ಜನರಲ್ಲಿ ಕೂಡ ಕುತೂಹಲ ಮೂಡಬೇಕು. ಏನಿರುತ್ತೆ ಸಿನಿಮಾ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಹೌದು ಸರ್. 30ನೇ ತಾರೀಕು ನೀವು ರಿಸಲ್ಟ್ ನೋಡ್ತೀರಾ. ನಾವೇನೇನು ಟಾಕೀಸಲ್ಲಿ ರಿಲೀಸ್ ಮಾಡ್ತಾ ಇದೀವೋ ಎಲ್ಲ ಟಾಕೀಸ್ ಮುಂದೆನೂ 30ನೇ ತಾರೀಕು ನೀವು ರಿಸಲ್ಟ್ ನೋಡ್ತೀರಾ. ಅವತ್ತು ನಿಮ್ಮದೇ ಪತ್ರಿಕೆಗಳಲ್ಲಿ ನೀವು ಚೆನ್ನಾಗಿ ಬರೀತೀರಾ ಸರ್. ನಮ್ಗೆ ನಂಬಿಕೆ ಇದೆ, ನಮ್ಮ ಪ್ರೊಡ್ಯೂಸರ್ ಸರ್ ಅದ್ಭುತವಾಗಿ ಸಿನಿಮಾ ತಂದಿದ್ದಾರೆ. ಇದೊಂದು ಅದ್ಭುತವಾದಂಥ ಒಂದು ಕಂಟೆಂಟ್ ಇರೋಂಥ ಸಿನಿಮಾ ಕನ್ನಡ ಚಲನಚಿತ್ರದ ಒಂದು ಚಲನಚಿತ್ರ ವಲಯಗಳಲ್ಲಿ. ನಾನು
ಒಂದು ಮಾತನ್ನ ಹೇಳ್ತೀನಿ ಸರ್. ಏನಂದರೆ ಕನ್ನಡ ಚಲನಚಿತ್ರಗಳಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ವರ್ಡ್ ಆಗ್ಬೋದು, ಅಂಬೇಡ್ಕರ್ ಅವ್ರನ್ನ ಆಗ್ಬೋದು, ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇದು ಮಾಡಿ ತೋರಿಸ್ತಾ ಇರೋವಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರವಾಗಿ ಸಂವಿಧಾನ ಶಕ್ತಿ ಜನರ ಜೊತೆ ಇದ್ದರೆ, ಈ ಬಲಹೀನರ ಜೊತೆ ಇದ್ದರೆ ಯಾವ ಥರ ಇರುತ್ತೆ ಸಿನಿಮಾ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ವಿ. ಈಗ ಏನು ನಿಮ್ಮ ಕುತೂಹಲ ಐತೋ ನೀವು ಬಂದು ಥಿಯೇಟ್ರಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಹೌದು, ಎಲ್ಲೋ ಒಂದು ಕಡೆ ನಾವು ನಮ್ಮ ಕಷ್ಟ ಸರ್. ಈ ಸಿನಿಮಾ ಉದ್ದೇಶ ಏನಂದರೆ, ಒಂದು ಆಟೋ ಡ್ರೈವರು ಒಂದು ಬಾಡಿಗೆ ಒಂದು 50 ರೂಪಾಯಿ ಸಿಗಿದ್ರೆ, ಅಪ್ಪ ನಾನೊಂದು ಬಂದು ತೊಗೊಂಡೋಗೋಣ ಅಥವಾ ಒಂದು ಪುಸ್ತಕ ತೊಗೊಂಡೋಗೋಣ, ನನ್ನ ಮಗಳಿಗೊಂದು ಪೆನ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಕಷ್ಟಪಡ್ತಾರೆ. ಎಲ್ಲ ತಂದೆ ತಾಯಿನೂ ಅಷ್ಟೇ ಸರ್, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಡ್ತಾರೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡಿ ಯಾವ ಥರ ತಪ್ಪು ಮಾಡ್ತಾ ಇರ್ತಾರೆ ಅನ್ನೋ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಸರ್. ತುಂಬ ಚೆನ್ನಾಗಿರುತ್ತೆ. ಏನೇನು ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ ಕಂಟೆಂಟ್, 100% ಜನ ಬಂದು ಸಿನಿಮಾ ನೋಡ್ತಾರೆ. 30ನೇ ತಾರೀಕು ಯಾವ ಸಿನಿಮಾ ಬಗ್ಗೆ ನಮ್ದು ಯೋಚನೆನೇ ಇಲ್ಲ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು, ನಮ್ಮ ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋದ್ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಇನ್ನು ಬೇರೆ ಸ್ಟೋರಿಗೆ ಸಂಬಂಧಪಟ್ಟಂಗೆ ಕೇಳಂಗಿದ್ದೆ ಸರ್. ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ನಾವು ಮಾತಾಡ್ಕೊಳ್ತಾ ಇರೋವಾಗ ಈ ವಿಶಾಲ್ ಅವ್ರ ಕ್ಯಾರೆಕ್ಟರ್ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ವಿ. ವಿಶಾಲ್ ಅವ್ರ ಕ್ಯಾರೆಕ್ಟರ್ ತೋರಿಸ್ಬಾರ್ದು ಅಂದರೆ ಈ ಸಿನಿಮಾ ಪೂರ್ತಿಯಾಗಿರುವಂಥದ್ದು ನಾವು ಕಾಣಿಸುವಂಥದ್ದು ಅಲ್ಲಲ್ಲ ಅಷ್ಟೇ, ಪೂರ್ತಿಯಾಗಿ ಕಾಣಿಸುವಂಥದ್ದು ಹೀರೋ ಹೀರೋಯಿನ್ನು ಮತ್ತು ಮದರ್ ಕ್ಯಾರೆಕ್ಟ್ರು ಮತ್ತು ನಮ್ಮ ಪುನೀತ್ ಸರ್ ಅವ್ರ ವಿಲನ್ನು ಮತ್ತು ಕಾಮರಾಜ್ ಸರ್, ಚರಣ್ ರಾಜ್ ಸರ್, ನಾವು ಅಲ್ಲಲ್ಲಿ ಬರ್ತೀವಿ ಅಷ್ಟೇ. ಅವ್ರದ್ದು ತುಂಬ ಸಸ್ಪೆನ್ಸ್ ಆಗಿರೋಂಥ ಒಂದು ಸ್ಟೋರಿ, ಅಂದರೆ ಸಿನಿಮಾದಲ್ಲಿ ಬರೋವಂಥದ್ದು. ಅವ್ರ ಕ್ಯಾರೆಕ್ಟರ್ ರಿವೀಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಆಮೇಲೆ ಎಲ್ಲ ಒಂದು ಕಡೆ ಇಲ್ಲ, ಮಾಡ್ತಾ ಇರೋಂಥ ಒಂದು ಮೊದಲ ಸಿನಿಮಾ ಒಂದೊಂದು ಸೀನ್ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ ಸರ್ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಫಿಲಮ್ ಹೀರೋ ನಾನು. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಿನಿಮಾದಲ್ಲಿ ನಾನು ಲವರ್ ಬಾಯ್ ಕಾಣಿಸ್ಕೊತೀನಿ. ಕಾಲೇಜ್ ಗೋಯಿಂಗ್ ಸ್ಟೂಡೆಂಟು, ಲವ್ ಮಾಡಿಕೊಂಡು ಆರಾಮಾಗಿ ಬಂಕ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಸಿನಿಮಾಗೆ ಹೋಗ್ಕೊಂಡು ಲವ್ ಮಾಡ್ಕೊಳ್ಳೋದೆ, ಕಾಲೇಜ್ಗೆ ಹೋಗ್ದಿರ ಲವ್ ಮಾಡಿಕೊಂಡು ನಂತರ ಏನಾಗುತ್ತೆ ಅನ್ನೋದೇ ನನ್ನ ಪಾತ್ರ ಇರೋದು. ಹೌದು, ಯಾಕೆಂದ್ರೆ ಹೌದೌದು, ಯಾಕೆಂದ್ರೆ ನಂದು ಸಿನಿಮಾದಲ್ಲಿ ಕ್ಯಾರೆಕ್ಟ್ರು ಬೇರೆ ತರ ತೋರಿಸಿದ್ದಾರೆ. ಸೊ ಹಂಗಾಗಿ ಇಲ್ಲೇ ರಿವೀಲ್ ಮಾಡಿಬಿಟ್ರೆ ಕ್ಯೂರಿಯಾಸಿಟಿ ಹೊಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದೀವಿ ಅಷ್ಟೇ. ಒಂದು ಗಿಮಿಕ್ ಅಂತ ಹೇಳ್ಬೋದು. ಇಲ್ಲ, ಅದೇ ಹೇಳಿದ್ವಲ್ಲ, ನಾವು ಸಿನಿಮಾ ಟೀಸರ್ ಅಲ್ಲಿ ಹಂಗೆ ಟ್ರೈಲರ್ ಅಲ್ಲಿ ಹಂಗಿದೆ. ಬಟ್ ಹೌದೌದು. ನನ್ನ ಹೆಸರು ಪುನೀತ್ ರಾಜ್ ಅಂತ. ನಾನು ಇದರಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಮತ್ತು ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಸಂದೇಶ್ ಅವರು ಕೂತು ಒಟ್ಟಿಗೆ ಮಾಡಿರೋದು. ಇದೇನೆಂದರೆ ಒಂದು ಕಂಟೆಂಟ್ ಆದ ಸಬ್ಜೆಕ್ಟು, ಕೋಲಾರ ನೇಟಿವಿಟಿ ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಅಂದರೆ ಕೋಲಾರ ಸುತ್ತಮುತ್ತ ಅಲ್ಲ ಆಡು ಭಾಷೆ ವಿಚಾರ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಆದರೆ ಇಂಥ ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ನಮ್ಮ ಅಶ್ವಥ್ ಬೆಳಗೆರೆ ಸರು ತುಂಬ ದೊಡ್ಡ ಮನಸ್ಸು ಮಾಡಿ ಒಂದು ಕಮರ್ಷಿಯಲ್ ಸಿನಿಮಾಕ್ಕೆ ಏನೆಲ್ಲ ಫೀಲ್ ಮಾಡ್ತಾರೆ ಆ ಥರ ಮಾಡಿದ್ದಾರೆ. ಒಂದು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅವರು ಪಾಪ ಒಂಥರ ಕೃಷಿಕರು, ಬಿಸ್ನೆಸ್ ಎಲ್ಲ ಬೇರೆದೆಲ್ಲ ಮಾಡ್ತಾರೆ. ಅವರಲ್ಲಿ ಮುಗ್ಧತೆ ಇದೆ. ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಜನಕ್ಕೆ ಕೇಳಬೇಕು ಅಂತ ಈ ಸಬ್ಜೆಕ್ಟ್ ಅವರು, ಅಂದರೆ ಇದನ್ನು ಅವರು ಸಂದೇಶ್ ಅವರು ಇದು ಹೋರಾಟದ ಕಥೆಯನ್ನು ಅವರು ಪೇಪರಲ್ಲಿ ಪತ್ರಿಕೆಯಲ್ಲಿ ನೋಡಿ ಸಂದೇಶ್ ಅವ್ರ ಹತ್ರ ಕೇಳ್ಬಿಟ್ಟು ಈ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿದ್ದವರು. ಹಾಗಾಗಿ ಇದನ್ನು ನಾವು ಆ ನೇಟಿವಿಟಿ ತಕ್ಕಂಗೆ ಮತ್ತು ನಮ್ಮ ಡೈರೆಕ್ಟರ್ಸರು ಮತ್ತು ಅವರು ಕ್ಯಾಮ್ರಾಮನ್ನು ಮತ್ತು ಎಡಿಟರು ವರ್ಕ್ ಮಾಡಿರೋಂಥದ್ದು. ನಾವೆಲ್ಲರೂ ಒಟ್ಟಾರೆ ಒಂದು ಟೀಮ್ ವರ್ಕಲ್ಲಿ ಮಾಡಿರೋಂಥದ್ದು. ಯಾಕಂದರೆ ಇದೊಂದು ಇಂಥ ಪ್ರೊಡ್ಯೂಸರ್ ತೆಗೆದು ತುಂಬ ಅಪರೂಪ. ಅಂಥ ಪ್ರೊಡ್ಯೂಸರ್ನ ನಾವು ಎಷ್ಟೆಲ್ಲ ಜೋಪಾನಾಗಿ ಇಟ್ಕೊತೀವಿ ಅನ್ನೋದು ನಮಗೆ ಕಾಳಜಿಯಾದ ವಿಚಾರ. ಹಾಗಾಗಿ ನಮ್ಮ ಟೀಮಲ್ಲಿ ನಮ್ಮ ಕರುಣಾಸರಲ್ಲಿ ಒಳ್ಳೆ ಸಾಂಗ್ ಮಾಡಿದ್ದಾರೆ. ಇದು ಫಸ್ಟ್ ಮೂವಿ ಅವರಿಗೆ. ತುಂಬ ಆಲ್ಬಮ್ಸ್ ಮಾಡಿದ್ದಾರೆ, ಆದರೆ ಈ ಮೂವಿಗೆ ಅವರು ಫಸ್ಟ್ ಮ್ಯೂಸಿಕ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬುಡ್ಡಿ ದೀಪ ಅವರು, ದುರ್ಗಾ ಅವರು ಥಿಯೇಟ್ರಿಂದ ಬಂದಿರೋರು, ತುಂಬ ಥಿಯೇಟ್ರಲ್ಲಿ ವರ್ಕ್ ಮಾಡಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಅವರು ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಕಾಮರಾಜ್ ಸರು ಮತ್ತು ಚರಣ್ ರಾಜ್ ಸರು ಅವ್ರು ಬಹುಮುಖ್ಯ ಪಾತ್ರದಲ್ಲಿ ನೈಜವಾದ ನಡೆದಿರೋಂಥ ಸರ್. ನನ್ನ ಪಾತ್ರ ಮೇನ್ ಒಂದು ಅಪ್ಪನ ಪಾತ್ರ, ಹೀರೋನ ಅಪ್ಪನ ಪಾತ್ರ ನಾನು ಮಾಡಿರೋದು. ಆ್ಯಕ್ಚುಲಿ ಬೇರೆ ಕೊಟ್ಟ ಮಾಡಿಸ್ಬೇಕಂತಿದ್ರು. ಆಮೇಲೆ ಡೈರೆಕ್ಟರ್ ಸರು ನಮ್ಮ ಮಂಜಣ್ಣ ಮತ್ತು ಸಂದೇಶ್ ಅವರು ಇಲ್ಲ ನೀವೇ ಮಾಡಬೇಕು ಅಂದರು. ನಾನು ಆ್ಯಕ್ಚುಲಿ ಅದು ಏಜ್ ಮೀರಿದಂಥ ಕ್ಯಾರೆಕ್ಟ್ರು. ಇಲ್ಲ ನನ್ನ ತುಂಬ ಏಜ್ ಡಿಫ್ರೆನ್ಸ್ ಆಗುತ್ತೆ ಗೊತ್ತಾಗುತ್ತೆ ಅಂದೆ. ಇಲ್ಲ ಅವ್ರು ನೀವು ಮಾಡ್ತೀರಿ, ಥಿಯೇಟ್ರ್ ಮಾಡಿದ್ದು. ನಾನು ಆ್ಯಕ್ಚುಲಿ ಥಿಯೇಟ್ರಿಂದ ಬಂದಿರೋನು, ಹಾಗಾಗಿ ನಿಮ್ಮ ಕೈಲಿ ಆಗುತ್ತೆ ಅಂತೇಳಿ ನನಗೆ ಗೊತ್ತಿರೋದಲ್ಲ, ಡೈಲಾಗೆಲ್ಲ ಒಟ್ಟಿಗೆ ಕೂತಿದ್ವಿ ಎಲ್ಲ. ಹಾಗಾಗಿ
ನನ್ನ ಪ್ರಯತ್ನ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ. ನೋಡೋಣ ತೆರೆ ಮೇಲೆ ನೀವು ಯಾವ ರೀತಿ ನಿಮಗೆ ಕಾಣಿಸುತ್ತೋ ಗೊತ್ತಿಲ್ಲ. ಎಲ್ಲ ಒಟ್ಟಾರೆ ಒಂದು ಟೀಮಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಇದು ಯಾವುದೇ ಜಾತಿ ಮತ್ತು ಯಾವುದೇ ಇದು ಇಲ್ಲ, ಆ ಜಾತಿ ತಾರತಮ್ಯ ಇಲ್ಲ. ಬಡವ ಮತ್ತು ಶ್ರೀಮಂತನ ಮಧ್ಯೆ ಹೋರಾಡತಕ್ಕಂಥ ಕತೆ. ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲರೂ ಒಂದು ಒಳ್ಳೆ ಮನಸ್ಸಿಂದ ಈ ಸಿನಿಮಾ ನೋಡಿ, ಯಾಕಂದರೆ ಇದು ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಸಬ್ಜೆಕ್ಟ್. ಇಂಥ ಸಿನಿಮಾ ನೀವು ಖಂಡಿತ ಗೆಲ್ಲಿಸಿದ್ರೆ ಆ ಪ್ರೊಡ್ಯೂಸರ್ ಇನ್ನೂ 10 ಸಿನಿಮಾ ಮಾಡ್ತಾರೆ. ದಯವಿಟ್ಟು ಎಲ್ಲರೂ 30ನೇ ತಾರೀಕು ಡೇಟ್ ಅನೌನ್ಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಹೆಸರು ರಿತು ಗೌಡ ಅಂತ. ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿಯಿಂದ ಬಂದಿರೋ ಹುಡುಗಿ, ನಂದು ಕೋಲಾರ ಡಿಸ್ಟಿಕ್ಗೆ. ಹಳ್ಳಿಯಿಂದ ಬಂದಿರೋ ಹುಡುಗಿ ಅಂತ ಅಂದ್ಬಿಟ್ಟು ಇವರು ಏನು ನನಗೆ ಚಾನ್ಸ್ ಕೊಟ್ಟೇನು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಈ ಮೂವಿನಲ್ಲಿ ಆ್ಯಕ್ಟ್ ಮಾಡೋದಕ್ಕೋಸ್ಕರ ಚಾನ್ಸ್ ಕೊಟ್ಟಿದ್ದಕ್ಕೆ ಅಶ್ವಥ್ ಬೆಳಗೆರೆ ಸರ್ಗೆ ಮತ್ತು ಸಂದೇಶ್ ಸರ್ಗೆ, ಉದಯ್ ಭಾಸ್ಕರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಎಂಟೈರ್ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂತಂದರೆ, ಒಂದು ಬಡ ಕುಟುಂಬದಿಂದ ನಾನು ಬಂದಿರೋಳು. ಮದರ್ ಏನಿರ್ತಾರೆ ಅವರು ನನಗೆ ಓದೋದು ಬೇಡ, ಸ್ಟಡೀಸ್ ತುಂಬ ಮನೆ ಕಷ್ಟ ಇರೋದ್ರಿಂದ ಸ್ಟಡೀಸ್ ನಿಲ್ಲಿಸಿ ಅಂತ ಹೇಳಿರ್ತಾರೆ. ಆ್ಯಂಡ್ ಮತ್ತು ನಾನು ಕಾಲೇಜ್ಗೆ ಹೋಗಲೇಬೇಕು ಅಂತ ಟ್ರೈಲರಲ್ಲಿ ಏನು ತೋರಿಸಿದ್ದಾರೆ, ನಾನು ಹೋಗಲೇಬೇಕು ಅಂತ ಹೋಗ್ತೀನಿ ನಾನು ಕಾಲೇಜ್ಗೆ. ಆ್ಯಂಡ್ ಆಮೇಲೆ ಏನಿದೆ ಸೀನ್ ಅದೆಲ್ಲನೂ ಮೂವಿನಲ್ಲಿ ತೋರಿಸಿದ್ದಾರೆ ಸರ್. ಕಾಲೇಜ್ಗೆ ಹೋಗಬೇಕು ಅಂತ ಇತ್ತು, ಮತ್ತೆ ಏನಾಯಿತು ಅಂತೆಲ್ಲ. ಅವ್ರನ್ನ ನೋಡಿ ತುಂಬ ಖುಷಿಯಾಗಿದೆ. 4th ಟೈಮ್ ನೋಡಿದ್ದೇನೆ. ನಮ್ಮದು ಕನ್ನಡ 4th ಮೂವಿ. ಫಸ್ಟ್ ಮೂವಿ ಯಜಮಾನ್ 2, ಸೆಕೆಂಡ್ ಕಬ್ಜಾ, ಥರ್ಡ್ ಗೋಸ್ಟ್, ಎಲ್ಲ ಬಿಗ್ ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. 4th ಮೂವಿ ನಮ್ಮ ಅಶ್ವಥ್ ಸರ್, ಬಳಗರ ಅಶ್ವಥ್ ಸರ್ದು ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ದಿ ರೂರಲ್ ಮೂವಿ. ಅವ್ರಿಗೆ ಥ್ಯಾಂಕ್ಸ್ ಫಾರ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಭಾಸ್ಕರ್ ಸರ್, ಹೀರೋ ಸಂದೇಶ್ ಸರ್ ಅಂಡ್ ಹೀರೋ 2 ಹೀರೋ ಇದ್ದಾರೆ. ಯಾರಿಗೂ ನಮ್ಗೆ ಗೊತ್ತಿಲ್ಲ ಸಾರಿ ಹೇಳಿದ್ದಾರೆ. ಈಗ ಹೀರೋ ಅವಾಗ ಹೇಳಿದೆ, ನಾವು ಕನ್ವಿನ್ಸ್ ಆಯಿತು. 2 ಹೀರೋ ಇದ್ದಾರೆ, ಅದು ವಿಲನ್ ಸರ್, ಹೀರೋಯಿನ್ ಅಮ್ಮ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೆ ನಮ್ಮದು ಫಸ್ಟ್ 3 ಮೂವಿ ವಿಲನ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಇದು 4th ಮೂವಿ ನಮ್ಗೆ ಕನ್ನಡ ಮೂವಿಲ್ಲ ಚಾನ್ಸ್ ಗುಡ್ ಕ್ಯಾರೆಕ್ಟರ್ ಕೊಡ್ತಾರೆ. ಇದು ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಇದೆ ನಮ್ಮ ಫಸ್ಟ್ ಸಂಜಯ್ ಸರ್ ಡೈರೆಕ್ಟರ್ ಸರ್ ನಮ್ದು ಒಂದು ಜೊತೆ ಮಾತಾಡಿದಾಗ, ಸರ್ ಅದು ನೀವು ಆ್ಯಕ್ಟಿಂಗ್ ಮಾಡಬೇಕು. ಫಸ್ಟ್ ಸ್ಟೋರಿ ಹೇಳಿದಾಗ ನಮ್ಮದು, ಸರ್ ನಿಮ್ಮದು 1 day ಶೂಟಿಂಗ್ ಇದೆ ಸರ್, ನಾವು ದೊಡ್ಡ ಮೂವಿ ದೊಡ್ಡ ಹೀರೋಸ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀನಿ, ನೀವು 1 day 2 days ನಮ್ಗೆ ಏನು ಸೀನ್ ಬರೋದಿಲ್ಲ. ಇಲ್ಲ ಸರ್, ಇದು ರಿಯಲ್ ಸ್ಟೋರಿ ಅದೆಲ್ಲ. ಇದು ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್, ಇದು ರಿಯಲ್ ಪೊಲೀಸ್ ಕ್ಯಾರೆಕ್ಟರ್, ಗುಡ್ ಕ್ಯಾರೆಕ್ಟರ್. ಅವ್ರು ಆ ಕ್ಯಾರೆಕ್ಟರ್ ಮಾಡಿದ್ದು ತುಂಬ ಚೆನ್ನಾಗಿದೆ ಸರ್. ನಿಮ್ಮದು ಹೆಸರು ಬರ್ದೇ ಇದೆ, ಸ್ಟೋರಿ ಹೇಳಿದೆ ತುಂಬ ಚೆನ್ನಾಗಿದೆ. ನಾನು ಆ ಮೂವಿ ಪೊಲೀಸ್ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡಿದ್ದೇನೆ. ಅದು ತುಂಬ ಚೆನ್ನಾಗಿದೆ ಸರ್. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಮೀಡಿಯಾದು ಮೇನ್ ಬ್ಯಾಕ್ ಬೋನ್ ಅಂತ ಮೂವಿ, ಅದು ಎವ್ರಿಥಿಂಗ್ ಬ್ಯಾಕ್ ಮಾಡೋ ಬೋನ್ ಇಂದ ಈ ಮೀಡಿಯಾ. ನೀವು ಸಪೋರ್ಟ್ ಮಾಡಿ ಸರ್, ಯು ಆರ್ ಬ್ಲೆಸ್ಸಿಂಗ್. ನಮ್ದೆಲ್ಲ ಸಕ್ಸಸ್ ಬರುತ್ತೆ ಸರ್. ಸರ್ ಥ್ಯಾಂಕ್ ಯು ಒನ್ಸ್ ಮೋರ್ ಹೇಗೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಆ್ಯಂಡ್ ಹೀರೋ ಸರ್. ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾ ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಹಿಂದ್, ಜೈ ಕರ್ನಾಟಕ. ವಳಂಬಡನ್ ವಣಕಂ. ಆಚರಣೆ ಮಂಜು ಅಂತಾರೆ ನನ್ನ. ನಮ್ಮ ಸಂದೇಶ ಅಣ್ಣ ಆಗಲಿ, ನಮ್ಮ ಮಿಥುನ್ ಅವರಾಗಲಿ, ಉದಯ್ ಸರ್ ಆಗಲಿ, ನಾವೆಲ್ಲ ಈ ಸಿನಿಮಾಗಿಂತ ಮುಂಚೆ ಒಂದು ಸಿನಿಮಾ ಮಾಡ್ತಾಯಿದ್ವಿ. 3 ಲ್ಯಾಂಗ್ವೇಜಲ್ಲಿ ಮಾಡಿದ್ದೀವಿ, ಕನ್ನಡ, ತೆಲುಗು, ತಮಿಳ್. ಆದರೆ ಲಾಸ್ಟ್ ಈಗ ಒಂದು ಸಾಂಗಲ್ಲಿ ಅದು ಪೆಂಡಿಂಗ್ ಇದೆ. ಅದು ಮಾಡಬೇಕಾದ್ರೆ ಸಂದೇಶ ಅವ್ರು ಬಂದು, ನಾನು ಒಂದು ಸಿನಿಮಾ ಮಾಡಬೇಕಣ್ಣ, ನಮಗೆ ಪ್ರೊಡ್ಯೂಸರ್ ಒಳ್ಳೆಯವ್ರು ಸಿಕ್ಕಿದ್ದಾರೆ ಅಶ್ವಥ್ ಬೆಳಗೆರೆ ಸರ್ ಅಂತೇಳಿ, ನಾವು ಸಿನಿಮಾ ಮಾಡಲೇಬೇಕು ಅಂಥೇಳಿ ನಮ್ಮ ಇದಕ್ಕಿಂತ ಮೊದಲು ಮಾಡ್ತಾಯಿದ್ದ ಸಿನಿಮಾನ ನಾವು ಅಲ್ಲಿಟ್ಟು ಈ ಸಿನಿಮಾ ಬಂದು ನಾವು ಸ್ಟೋರಿ ಕೇಳಿದಾಗ ನಮ್ಮ ಅಶ್ವಥ್ ಸರ್ನು, ಸರಿ ನೀವು ಇವತ್ತು ಮಾತಾಡ್ತಾ ಇದ್ದೀವಿ, ನಾಳೆಯಿಂದಾನೇ ಶೂಟಿಂಗ್ ಶುರು ಮಾಡಿ ಅಂತ ಹೇಳಿದಾಗ, ಮಾರ್ಜನಹಳ್ಳಿ ಸ್ಮಶಾನ ರುದ್ರಭೂಮಿನಲ್ಲಿ ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಒಂದು ದಿನಾನು ನಾವು ರಜಾ ಕೊಟ್ಟು, ಒಂದು ದಿನ ಇಲ್ಲ, ಡೈಲಿ ಶೂಟಿಂಗ್. ಅತಿ ಬೇಗ ನಾವು ಶೂಟಿಂಗ್ ಮುಗಿಸಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ಅಶ್ವಥ್ ಅಣ್ಣವರು ಯಾವತ್ತೂ ಒಂದು ನಮ್ಮ ಸೆಟ್ಟಲ್ಲಿ ಇರ್ತಾಯಿದ್ರು. ನಾವು ಕರೆಕ್ಟ್ ಟೈಮ್ ಊಟ ತಿನ್ನಬೇಕು, ಕರೆಕ್ಟ್ ಟೈಮ್ ಟಿಫನ್ ಮಾಡಬೇಕು. 7 ಗಂಟೆ ಆಯಿತಾ, ಸರಿ ಆಯ್ತು ಹೋಗ್ರಿ, ರೆಸ್ಟ್ ಮಾಡಿರಿ, ಮತ್ತು ಬೆಳಗ್ಗೆ ಬೇಗ ಶೂಟಿಂಗ್ ಮಾಡಬೇಕು ಅಂತ ಬೇಗ ಕೆಲಸ ಮುಗಿಸಿ ನಮಗೆ ಬ್ಯಾಕ್ ಬೋನ್ ಅಂತ ಹೇಳ್ತಾರಲ್ಲ, ನಮಗೆಲ್ಲ ದೊಡ್ಡ ಪಿಲ್ಲರ್ ನಮ್ಮ ಅಶ್ವಥ್ ಅಣ್ಣವರು, ನಮ್ಮ ಉದಯ್ ಸರ್ ಆಗಲಿ, ನಮ್ಮ ಕನ್ನಡ ಸರ್ ಆಗಲಿ. ಈ ಸಿನಿಮಾದಲ್ಲಿ ಒಂದು ಹೆಣ್ಣಿಗೆ ಎಷ್ಟು ಕಷ್ಟ, ಈ ಬಡ ಕುಟುಂಬದಿಂದ ಬಂದಿರೋ ಹೆಣ್ಮಗುಗೆ ಎಷ್ಟು ನಂಬಿಸಿ ಮೋಸ ಮಾಡ್ತಾರೆ. ಆ ಮೋಸ ಆಗಿರೋ ಹುಡುಗಿ ಯಾವ ಮಟ್ಟಕ್ಕೆ ಬೆಳೀತಾಳೆ ಅನ್ನೋದೇ ಈ ಸಿನಿಮಾದಲ್ಲಿ ನಾವು ತೋರಿಸಿರೋದು. ಆ ಒಂದು ತಾಯಿ ಪಾತ್ರ ಒಂದು ಸಾಂಗ್ ಇದೆ,
ಅದಕ್ಕೆ ನಮ್ಮ ಕರುಣಾ ಸಾರು ಆ ಸಾಂಗ್ ನೋಡಿಬಿಟ್ಟು ಟ್ಯಾಕ್ಸಿಂದ ಆಚೆ ಬಂದರೆ ಎಲ್ಲ ಹತ್ಕೊತಾರೆ, ಆ ಥರ ಇದೆ ಆ ಸಾಂಗ್. ನಾನು ಧೈರ್ಯವಾಗಿ ಹೇಳ್ತೀನಿ, ಆ ಸಾಂಗ್ ನೋಡಿದ್ಮೇಲೆ ಈ ಸಿನಿಮಾ ಸೂಪರ್ ಹಿಟ್ ಆಗಿಲ್ಲ ಅಂದರೆ ನೀವೇನು ಹೇಳ್ತೀರ ಅದೇ ಹೇಳ್ತೀನಿ ನಾನು. ಆ ಒಂದು ಸಾಂಗಿಗೆ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ. ಆ ಥರ ಮಾಡಿದ್ದಾರೆ ನಮ್ಮ ಕರುಣಾ ಸರ್. ಮತ್ತೆ ನಮ್ಮ ಕ್ಯಾರೆಕ್ಟರ್ ಸರ್ ನೀವು ಸರ್ ತಪ್ಪು ಮಾಡಿದವ್ರು ನೀವು ಬಿಡಲ್ಲ, ಆ ಥರ ಮಾಡಿರ್ತೀರ. ಮತ್ತು ನಮ್ಮ ಅಶ್ವಥಣ್ಣವರು ಇಲ್ಲ ಇದಕ್ಕೆ ಒಳ್ಳೆ ಕ್ಯಾರೆಕ್ಟರ್ ಬೇಕೇ ಬೇಕು, ಪೊಲೀಸ್ ಕ್ಯಾರೆಕ್ಟರ್ ಅಂದಿದ್ದಕ್ಕೆ ಚರಣರಾಜ್ ಸರ್ ಅವ್ರಿಗೆ ಹೇಳಿದ ತಕ್ಷಣ ಈ ಸ್ಟೋರಿ ಹೇಳಿದ್ವಿ, ಸರ್ ಈ ಥರ ಇದೆ ಅಂತೇಳ, ಆಯ್ತು ಬಂದು ಮಾಡ್ತೀನಿ. ಮತ್ತು ನಮ್ಮ ಕಾಮರಾಜ್ ಸರು ಅಷ್ಟೇ, ಸರ್ ಈ ಥರ ಒಂದು ಸ್ಟೋರಿ ಇದೆ ಸರ್, ನಮ್ಮ ಸಂದೇಶ್ ನಮ್ಮ ಅಶ್ವಥಣ್ಣ ನಿಮ್ಮನ್ನು ಮಾತಾಡಬೇಕಂತ ನಾನು ಕೇಳಿದ ತಕ್ಷಣ ಅವ್ರ ಜಿಮ್ಗೆ ಕರ್ಸ್ಕೊಂಡು ಸ್ಟೋರಿ ಕೇಳಿ ಅವತ್ತು ಸ್ಟೋರಿ ಯಾವತ್ತು ನಾ ಸ್ಟೋರಿ ಕೇಳಿದ ತಕ್ಷಣ ಯಾವತ್ತು ಶೂಟಿಂಗ್ ಅಂತ ಅವರು ಹೇಳಿದ್ರು. ಹೇಳಿ ಮತ್ತೆ ಬಂದು ನಮಗೆ ಸೂಪರ್ ಮಾಡಿಕೊಟ್ಟಿದ್ದಾರೆ. ಆದರೆ ನೋಡಿದ್ರಲ್ಲ ಅವರು ಒಡೆಯೋದು ಆ ಥರ ಇರಬೇಕು, ನೀವು ನೋಡಿದ್ರೆ ಭಯ ಆಗುತ್ತೆ ಸರ್, ಹಂಗಿದೆ. ಸೂಪರಾಗಿ ಮಾಡಿದ್ದಾರೆ, ಸಕ್ಸಸ್ ಆಗುತ್ತೆ. ಸೂಪರ್ ಆಗಿದೆ ಸಿನಿಮಾ. ನೀವು ನಮ್ಗೆ ಆಶೀರ್ವಾದ ಮಾಡಿದ್ರೆ ನೀವು ಯಾವತ್ತು ತೋರಿಸ್ತೀರೋ ಜನ ನೋಡಿ ಅದನ್ನು ಇಷ್ಟಪಡ್ತಾರೆ. ನೋಡೋಣ, ಈ ಫಿಲಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ. ಈ ಫಿಲಮಲ್ಲಿ 3 ಸಾಂಗ್ ಇದೆ. ಒಂದು ಚಿತ್ರ ಮಾಡಿದ್ದಾರೆ, ಇನ್ನೊಂದು ಕೈಲಾಶ್ ಖೇರು, ಇನ್ನೊಂದು ಸೈಂದೇವಿ. ಇದು ನನಗೆ ಸೆಕೆಂಡ್ ಫಿಲ್ಮ್ ಆ್ಯಕ್ಚುಲಿ. ಅವರು ಫಸ್ಟ್ ಫಿಲ್ಮ್ ಹೇಳಿದರು. ಫಸ್ಟ್ ಮೃದಂಗರ ಅಂತ ಒಂದು ಫಿಲ್ಮ್ ಮಾಡಿದ್ದು ಕನ್ನಡದಲ್ಲಿ, ಇದು ಸೆಕೆಂಡು. ಸೊ ಬೇಕಾದಷ್ಟು ಆಲ್ಬಮ್ಸ್ ಮಾಡಿದ್ದೀನಿ. ಈ 3 ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಟ್ಯೂನು ಆ ಸ್ಟೋರಿಗೆ ಹೆಂಗೆ ಬೇಕೋ ಆ ಥರ ಅದು ಕರೆಕ್ಟಾಗಿ ಇದಾಗಿದೆ. ಈ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕಂತ ನನ್ನ ಒಂದು ವಿನಂತಿ. ಹಾಗೆಯೇ ನಮ್ಮ ಟೀಮಿನವ್ರಿಗೆಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಸಂದೇಶ್ ಅವ್ರಿಗೆ, ಉದಯ್ ಸರ್ಗೆ ಮತ್ತು ಅಶ್ವಥ್ ಬಳಗರೆ ಸರ್ಗೆ ತುಂಬ ನಾನು ಸ್ಪೆಷಲ್ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ನನ್ನ ಮೊದಲನೇ ಚಿತ್ರ ಇದು, ದೊಡ್ಡ ಅವಕಾಶ ಇದು ನನಗೆ. ಆ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳು ಬೆಳಿಬೇಕು ಅನ್ನೋದು ನಮ್ಮ ಅಶ್ವಥ್ ಸರ್ ಅವರ ಉದ್ದೇಶ. ಹಂಗಾಗಿ ನಾನು ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಉದಯ್ ಸರು ಮತ್ತು ಪುನೀತ್ ಸರ್ ಅವರೆಲ್ಲ ಭಾಳ ಕೋಪ್ರೇಟ್ ಮಾಡಿದರು. ಯಾಕಂತಂದರೆ ನನ್ನ ಏಜ್ಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಭಾಳ ಕಷ್ಟ ಆಗ್ತಿತ್ತು. ಸೊ ಎಲ್ಲ ನಮ್ಮ ಹೋಲ್ ಟೀಮು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇದರಲ್ಲಿ ನನ್ನ ರೋಲ್ ಏನಪ್ಪ ಅಂತಂದರೆ, ಒಬ್ಬ ಗಂಡ ಇಲ್ಲದೆ ಇರತಕ್ಕಂಥ ಒಬ್ಬ ಹೆಂಗಸು ತನ್ನ ಮಕ್ಕಳನ್ನ ಸಾಕಬೇಕು ಅಂತಂದರೆ ಎಷ್ಟೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ಹಾಗೆಯೇ ಆ ಮಕ್ಕಳು ತಂದೆ ತಾಯಿಯವ್ರ ಮೇಲೆ ಇಟ್ಟಂಥ ಒಂದು ನಂಬಿಕೆಯನ್ನು ಕಳೆದಾಗ ಅವರೆಷ್ಟು ನೋವಾಗ್ತಾರೆ. ಆಮೇಲೆ ಹೆಣ್ಮಕ್ಳನ್ನ ನಾವು ಓದಿಸ್ಲಿಲ್ಲ ಅಂತಂದರೆ ಎಷ್ಟೆಲ್ಲ ಅನ್ಭವಿಸೋಕ್ಕಾಗುತ್ತೆ. ನಾವು ಒಬ್ಬರನ್ನ ಪ್ರಶ್ನೆ ಮಾಡೋಕ್ಕಾಗಲಿಲ್ಲ ಅಂತಂದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂತಕ್ಕಂಥದ್ದು ಈ ಸಿನಿಮಾದಲ್ಲಿ ಮೇಜರ್ ಆಗಿದೆ. ಹಾಗೆಯೇ ಮೇಯ್ನಾಗಿ ಹೇಳ್ಬೇಕು ಅಂತಂದರೆ, ಪ್ರತಿಯೊಬ್ಬ ಪೇರೆಂಟ್ಸು ತಂದೆ ತಾಯಿನೂ ಫಸ್ಟು ಹೆಣ್ಮಕ್ಳನ್ನ ಓದೋಕ್ಕೆ ಭಾಳ ಪ್ರೇರಣೆ ಕೊಡಬೇಕು ಅಂತ ನಾನು ಈ ಸಿನಿಮಾದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಹೋದರೆ ನಾವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ, ನಾವೇನು ಹೇಳೋಕ್ಕೆ ಆಗಲ್ಲ. ಸೊ ಆ ಥರದ್ದೊಂದು ಎಳೆನ ಇಟ್ಕೊಂಡು, ಇದು ನೈಜ ಘಟನೆ ಆಗಿದ್ರೂ ಕೂಡ, ಒಂದು ಸಣ್ಣ ಎಳೆನೇ ಆದರೂ ಕೂಡ ಪ್ರತಿಯೊಬ್ಬರೂ ನೋಡಬೇಕಾಗಿರ್ತಕ್ಕಂಥ ಮೂವಿ, ಪ್ರತಿಯೊಂದು ಫ್ಯಾಮಿಲಿನೂ ನೋಡಬೇಕಾಗಿರ್ತಕ್ಕಂಥ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ನಿಮ್ಮ ಮೀಡಿಯಾ ಮಿತ್ರರು ನಮ್ಮ ಬೆನ್ನೆಲಿಂದೆ ಇದ್ದರೆ ನಾವು ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಲೈಟ್ ತಗೊಳ್ಳಿ, ಸ್ವಲ್ಪ ಬ್ಯಾಕ್ ಹೋಗಿ, ಅವ್ರು ಶಾಡೋ ಬೇಡ ಅವ್ರ ಮೇಲೆ, ಸ್ವಲ್ಪ ಬ್ಯಾಕ್ ಹೋಗಿ ಹತ್ರ